ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರ್ಬೋದು, ಜೂನ್ ತಿಂಗಳ ಪೆನ್ಷನ್ ಬಗ್ಗೆ ಆಗಿರ್ಬೋದು, ಈ ಹೊಸ ಅಪ್ಡೇಟ್ ಬಂದಿದೆ. ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಮತ್ತು ಬಯೋಮೆಟ್ರಿಕ್ಗೆ ಸಂಬಂಧಪಟ್ಟ ಹಾಗೆ ಖಂಡಿತಲೂ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ನೋಡಿ ವೀಕ್ಷಣೆ ಮಾಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಗೂ ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಹೇಳಬೇಕು ಅಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ದೊಡ್ಡ ಮಟ್ಟದ ಪರಿಷ್ಕರಣೆ ನಡೀತಾ ಇದೆ. ಮೊದಲ ಹಂತದಲ್ಲಿ ಈಗ ನೋಡೋಕ್ಕೆ ಹೋದರೆ ಯಾರ್ಯಾರು ಅರ್ಹರಿದ್ದಾರೆ ಅವರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಕೊಡಬೇಕು ಅನ್ನೋದು ಸರ್ಕಾರದ ನಿಲುವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನಾದರೂ ಕಳೆದ ಕೆಲವು ವರ್ಷಗಳ ಹಿಂದೆ ಇನ್ಕಮ್ ಟ್ಯಾಕ್ಸ್ ಮತ್ತು GST ಪೇಯರ್ ಆಗಿದ್ದರೂ ಸಹ ಅಂಥ ಅರ್ಜಿಗಳು ಸಹ ರಿಜೆಕ್ಟ್ ಆಗ್ತಾ ಇದ್ದಾವೆ. BPL ಟು APL ಆಗ್ತಾ ಇದ್ದಾವೆ. ಹಾಗಾಗಿ ನೀವು ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ ಸ್ಟೇಟಸನ್ನು ಚೆಕ್ ಮಾಡಿ ನೋಡಿದಾಗ ಅಲ್ಲಿ ಮೆನ್ಷನ್ ಆಗಿರುತ್ತೆ ವೆರಿಫಿಕೇಷನ್ ಡನ್ ಅಂದರೆ ಇನ್ಕಮ್ ಅಬೋವ್ 1.2 ಲ್ಯಾಕ್ ಅಂತ ಹೇಳಿ ಸ್ಟೇಟಸಲ್ಲಿ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಹಾಗಾಗಿ ಯಾವ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸನ್ನು ಚೆಕ್ ಮಾಡಬೇಕು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ತೋರಿಸಿದ್ದೀನಿ. ಅದರ ಜೊತೆಯಲ್ಲಿ ಈಗ ಬಯೋಮೆಟ್ರಿಕ್ಗೆ ಸಂಬಂಧಪಟ್ಟ ಹಾಗೆ ಸೀರಿಯಸ್ ಆಗಿ ತೊಗೊಂಡಿದ್ದೆ ಸರ್ಕಾರ. ಒನ್ ಟೈಮ್ ಬಯೋಮೆಟ್ರಿಕ್ ನೀವು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಪಡ್ಕೋಬೇಕು ಅಂದರೆ ಬಯೋಮೆಟ್ರಿಕ್ ಕೊಡುವಂಥ ಅಗತ್ಯ ಇಲ್ಲ. ಬಟ್ ಆದರೆ ಇವಾಗ ಒನ್ ಟೈಮ್ ಬಯೋಮೆಟ್ರಿಕ್ ಮಾತ್ರ ಕಡ್ಡಾಯವಾಗಿ ಕೊಡಲೇಬೇಕು. ಸರ್ಕಾರ ಈಗ ತೀರ್ಮಾನ ತೆಗೆದುಕೊಂಡಿರೋದು ನಿಜ. ಇದರ ಬಗ್ಗೆ CM DK ಶಿವಕುಮಾರ್ ಸರ್ ಅವರೇ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಯೋಮೆಟ್ರಿಕ್ಕನ್ನು ನಾವು ಕಡ್ಡಾಯವಾಗಿ ಮಾಡ್ತೀವಿ ಅಂತ ಹೇಳಿ ಉದ್ದೇಶ ಬಂದುಬಿಟ್ಟು ಯಾರ್ಯಾರು ತೀರ್ಕೊಂಡಿರ್ತಾರೆ ಅವರ ಖಾತೆಗೂ ಈಗಾಗಲೇ ಸಾಕಷ್ಟು ಹಣ ಹೋಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 36 ಲಕ್ಷ ರೂಪಾಯಿಯನ್ನು ಈಗ ಸರ್ಕಾರ ಮತ್ತೆ ಅವರ ಖಾತೆಯನ್ನು ಹಿಂಪಡೆದಿದೆ. ಕೆಲವೊಂದಿಷ್ಟು ಜನ ತೀರ್ಕೊಂಡಿರೋರು ATM ಕಾರ್ಡನ್ನು ಬಳಸಿಕೊಂಡು ಹಣ ಕೂಡ ತೆಗೆದುಕೊಂಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಈಗ ಸದ್ಯಕ್ಕೆ ಬಯೋಮೆಟ್ರಿಕ್ ಮುಂದಿನ ತಿಂಗಳಿಂದ ಜಾರಿ ಹೋಗುವಂಥ ಸಾಧ್ಯತೆ ಇದೆ. ನೋಡಬೇಕು, ಮುಂದಿನ ತಿಂಗಳಿಂದ ತರ್ತಾರ ಅಂತ ಹೇಳಿ ತರೋದಂತೂ ಗ್ಯಾರಂಟಿ ಆಗಿದೆ. ಈಗ ಸರ್ಕಾರದ ಕಡೆಯಿಂದ ಸಾಕಷ್ಟು ವಿಡಿಯೋಗಳು ಬರ್ತಾ ಇದೆ, ಅಪ್ಡೇಟ್ ಬರ್ತಾ ಇದೆ. ಹಾಗಾಗಿ ಒನ್ ಟೈಮ್ ಬಯೋಮೆಟ್ರಿಕ್ಕನ್ನು ನೀವು ಏನು ಮಾಡೋದು ಬೇಡ. ನಿಮ್ಮ ಹತ್ತಿರದ ಯಾವುದೇ ನಾಗರಿಕ ಸೇವಾ ಕೇಂದ್ರ ಗ್ರಾಮವನ್ನು ಆಗಿರ್ಬೋದು, ಕರ್ನಾಟಕ ಒನ್ ಆಗಿರ್ಬೋದು, ಬೆಂಗಳೂರು ಒನ್ ಆಗಿರ್ಬೋದು, ನೀವು ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ ನೀವು ಬಯೋಮೆಟ್ರಿಕ್ನಲ್ಲಿ ಅಲ್ಲಿ ಚೆಕ್ ಮಾಡಿಸಬೇಕಾಗುತ್ತೆ. ಆಧಾರ್ ನಂಬರ್ ಕೊಟ್ಟರೆ ಸಾಕು. ನಿಮ್ಮ ಗೃಹಲಕ್ಷ್ಮಿ ಸೇವಾ ಸಿಂಧು ಪೋರ್ಟ್ನಲ್ಲಿ ಅಪ್ಡೇಟ್ ಮಾಡಿಬಿಟ್ಟು ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸನ್ನು ಏನು ಚೆಕ್ ಮಾಡಿಸಿದ್ರಲ್ಲ ಅದೇ ರೀತಿಯಾಗಿ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಕೊಡ್ತಾ ಇದ್ದೀರಿ, ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೊಟ್ಟು ನೀವು ಬಯೋಮೆಟ್ರಿಕ್ಕನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಓಕೆನಾ? ಅದು ಅಧಿಕೃತವಾಗಿ ಇಂಥ ದಿನಾಂಕ ಅಂತ ಹೇಳಿಲ್ಲ. ಬಟ್ ಆದರೆ ಮುಂದಿನ ತಿಂಗಳಿಂದ ಬಹುತೇಕ ಶುರುವಾಗೋಂಥ ಸಾಧ್ಯತೆ ಇದೆ. ಓಕೆನಾ? ಇನ್ನು ಜೂನ್ ತಿಂಗಳ ಪೆನ್ಷನ್ ಹಣಕ್ಕೆ ಸಂಬಂಧಪಟ್ಟಾಗಿ ಹೇಳಬೇಕಂದ್ರೆ ಏಪ್ರಿಲ್ ಮೇ ಜಮಾ ಆಗ್ತಾ ಇದೆ. ಒಂದು ವಾರ ವೇಟ್ ಮಾಡಿ, ನಿಮಗೂ ಜೂನ್ ತಿಂಗಳ ಪೆನ್ಷನ್ ಹಣ ಕೂಡ ಜಮಾ ಆಗುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ. ಈಗ ನಿನ್ನೆಯಿಂದ ಜೂನ್ ತಿಂಗಳ ಪೆನ್ಷನ್ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ. ಸಾಕಷ್ಟು ಜನ ವಿಡಿಯೋ ಮಾಡಿ ಸರ್ ಲೈವ್ ಮಾಡಿ ಏನಾದರೂ ಅಪ್ಡೇಟ್ ಕೊಡಿ ಅಂತ ಟೆಲಿಗ್ರಾಮ್ ಚಾನಲ್ಲಿ ಯಾರು ಪ್ರೂಫ್ ಕಳಿಸ್ತಾ ಇರ್ತಾರೆ. ಯಾವ್ಯಾವ ಜಿಲ್ಲೆಗೂ ಜೂನ್ ಪೆನ್ಷನ್ ಹಣ ಜಮಾ ಶುರುವಾಗಿದೆ ಎಲ್ಲ ರೀತಿ ಮಾಹಿತಿನೂ ನಾನು ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ನೀವು ಕೂಡ ಜಾಯಿನ್ ಆಗಿ. ಸದ್ಯಕ್ಕಂತೂ ಏಪ್ರಿಲ್ ಮೇ ಜೂನ್ 3 ತಿಂಗಳ ಪೆನ್ಷನ್ ಹಣ ರಿಲೀಸ್ ಆಗ್ತಾಯಿದೆ, ಜಮಾ ಆಗ್ತಾಯಿದೆ. ಇದಕ್ಕೆ ಇದಾಗಿತ್ತು ಈ ಕ್ಷಣದ ಮಾಹಿತಿ. ಇನ್ನೇನಾದರೂ ಹೊಸ ನ್ಯೂಸ್ ಏನಾದರೂ ಬಂದರೆ ನಾನು ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ.